ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಟಾರಸ್ ವೃಷಭ ರಾಶಿಯವರ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ವೃಷಭ, ಟಾರಸ್, ಇದನ್ನ ನಾವು ಟ್ಯಾರೋನಲ್ಲಿ ಹೆರೋಫಂತ್ ಕಾರ್ಡ್ ಅಂತ ಹೇಳ್ತೀವಿ. ಹೆರೋಫಂತ್ ಕಾರ್ಡ್ ಇದು ಮೇಜರ್ ಆರ್ಕನ ಕಾರ್ಡ್ ಆಗಿದೆ. ಸೊ ಟಾರಸ್ ವೃಷಭನ ನಾವು ಹೆರೋಫಂತ್ ಕಾರ್ಡಿಗೆ ಹೋಲಿಕೆ ಮಾಡ್ತೀವಿ. ಸೊ ಈ ಒಂದು ಅರ್ತ್ ಸೈನ್ ಎಲಿಮೆಂಟ್ ಬಗ್ಗೆ ಹೇಳ್ತೀನಿ. ಅರ್ತ್ ಎಲಿಮೆಂಟ್ ಆಗಿದೆ ಟಾರಸ್ ವೃಷಭ ರಾಶಿ. ಮತ್ತು ಇದನ್ನ ನಾವು ಪೋಪ್ ಕಾರ್ಡ್ ಅಂತ ಹೇಳ್ತೀವಿ, ಗುರು ಕಾರ್ಡ್ ಅಂತ ಹೇಳ್ತೀವಿ. ಸೊ ನೀವ್ ಹೇಗಿರ್ತೀರಾ, ನಿಮ್ಮ ಕ್ವಾಲಿಟೀಸ್ ಹೇಗಿರುತ್ತೆ ಅಂದ್ರೆ ತುಂಬಾ ಕಲ್ಚರಲ್ ಆಗಿರ್ತೀರಾ, ರಿಲಿಜಿಯಸ್ ಆಗಿರ್ತೀರಾ, ಹಾಗೂ ಲಾಯಲ್ ರಿಲಯಬಲ್ ಪೀಪಲ್ ಆಗಿರ್ತೀರಾ. ನೀವು ಜನ ನಿಮ್ಮನ್ನ ನಂಬಬಹುದು, ಜನ ನಿಮ್ಮ ಬಳಿ ಅಡ್ವೈಸ್ ಬರ್ತಾರೆ, ಹಾಗೂ ಒಳ್ಳೆ ಅಡ್ವೈಸರ್ಸ್ ಆಗಿರ್ತೀರಾ, ಕೌನ್ಸಿಲರ್ ಆಗಿರ್ತೀರಾ, ಬೇರೆಯವ್ರಿಗೆ ಒಳ್ಳೆ ಗೈಡೆನ್ಸ್ ನ ಕೊಡ್ತೀರಾ. ಮತ್ತು ಸ್ಪಿರಿಚುವಲ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ, ನಿಮ್ಗೆ ದೈವದ ಬಗ್ಗೆ ನಂಬಿಕೆ ಇರಬಹುದು. ಈ ತರ ಒಳ್ಳೊಳ್ಳೆ ಕ್ವಾಲಿಟೀಸ್ ನಿಮ್ಮಲ್ಲಿದೆ. ಮತ್ತು ನಿಮ್ಮ ಇನರ್ ಎನರ್ಜಿ ಮತ್ತು ನಿಮ್ಮ ಸ್ಪಿರಿಚುವಲ್ ಎನರ್ಜಿ ಇದೆಯಲ್ಲ ತುಂಬಾ ಸ್ಟ್ರಾಂಗ್ ಆಗಿದೆ. ನಿಮ್ಮ ಬಗ್ಗೆ ನಿಮ್ಗೆ ನಂಬಿಕೆ ಇದೆ, ಹಾಗೂ ಲೈಫ್ ನಲ್ಲಿ ಏನ್ ಮಾಡ್ಬೇಕು ಅನ್ನುವಂಥದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಇದೆ. ಮತ್ತು ನಿಮ್ಮ ಫೀಲಿಂಗ್ಸ್, ನಿಮ್ಮ ಥಾಟ್ ಪ್ರೋಸೆಸ್ ಎಲ್ಲ ಮೆಚೋರ್ಡ್ ಆಗಿರುತ್ತೆ ಅಂತ ಹೇಳ್ಬೋದು. ನೀವು ತುಂಬಾ ಜಾಯಸ್ ಅಂಡ್ ಫನ್ ಲವಿಂಗ್ ಪೀಪಲ್ ಆಗಿರ್ತೀರಾ ವೃಷಭ ರಾಶಿಯವರು. ಮತ್ತೆ ನೀವು ಡೆಡಿಕೇಟೆಡ್ ಮತ್ತು ಹಾರ್ಡ್ ವರ್ಕಿಂಗ್ ಪೀಪಲ್ ಆಗಿರ್ತೀರಾ. ಅಂದ್ರೆ ಪ್ರಾಬ್ಲಮ್ ಬಂದಿದೆ ಅಂದ್ರೆ ಅದಕ್ಕೆ ಸೋಲೋದಲ್ಲ, ನೀವು ಅದಕ್ಕೆ ಪರಿಹಾರ ಹುಡುಕೊಳ್ತೀರಾ. ತುಂಬಾ ಕಷ್ಟಜೀವಿ ಅಂತ ಕೂಡ ಹೇಳ್ಬೋದು, ಶ್ರಮಜೀವಿ. ಮತ್ತು ಒಂದಷ್ಟು ಕ್ವಾಲಿಟೀಸ್ ಯಾವುದು ನೀವು ಸರಿ ಮಾಡ್ಕೋಬೇಕಾಗುತ್ತೆ ಅಂದ್ರೆ ನಿಮ್ಮಲ್ಲಿರುವಂತಹ ಒಂದು ಡ್ರಾಬ್ಯಾಕ್ಸ್ ಅಂದ್ರೆ ಸ್ಟಬರ್ನ್, ಮೊಂಡು ಭಾವನೆ ಇದೆ. ನಾನೇ ಸರಿ ಅನ್ನುವಂಥದ್ದು, ನಾನು ಹೇಳೋದೇ ಸರಿ ಅನ್ನುವಂಥದ್ದು, ಹಾಗೂ ನನ್ನ ಮಾತು ಎಲ್ಲರೂ ಕೇಳಬೇಕು ಅನ್ನುವಂಥದ್ದು. ಈ ಒಂದು ಆಟಿಟ್ಯೂಡ್ ನ ನೀವು ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗತ್ತೆ. ಮತ್ತು ಬೇರೆಯವರ ವಿಷಯದಲ್ಲಿ ಅನಾವಶ್ಯಕವಾಗಿ ಮೂಗು ತೂರಿಸುವಂಥದ್ದು, ಈ ಒಂದು ಆಟಿಟ್ಯೂಡ್ ಕೂಡ ಬೇರೆಯವ್ರಿಗೆ ಇಷ್ಟ ಆಗೋದಿಲ್ಲ. ಅದನ್ನ ಸರಿ ಮಾಡ್ಕೊಳ್ಳಿ. ಯಾಕಂದ್ರೆ ನೀವೇನ್ ಮಾಡ್ತೀರಾ ಅಂದ್ರೆ, ಏನೇ ಪ್ರಾಬ್ಲಮ್ ಇದ್ರೂ ನಾನು ಸರಿ ಮಾಡ್ಕೊಳ್ತೀನಿ, ನಾನು ಜನರನ್ನ ಸೇವ್ ಮಾಡ್ತೀನಿ, ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀನಿ ಅಂತ ನಿಮ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಳ್ಳೋದ್ ಬಿಟ್ಟು, ನಿಮ್ ಲೈಫ್ ಕಡೆಗೆ ಗಮನ ಕೊಡೋದ್ ಬಿಟ್ಟು ಬೇರೆಯವ್ರ ಲೈಫ್ ಕಡೆಗೆ ತುಂಬಾ ಗಮನ ಕೊಡಕ್ ಹೋಗ್ತೀರಾ. ಅದು ಒಂದು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು ನಾನು. ಸೊ ಈ ವಿಷಯವಾಗಿ ಹುಷಾರಾಗಿರಿ. ಮತ್ತು ನಿಮ್ಮ ಕಮ್ಯುನಿಕೇಶನ್ ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ಬೇರೆಯವ್ರಿಗೆ ತೀರಾ ಟೈಮ್ ನ ಕೊಟ್ಬಿಡ್ತೀರಾ, ಹಾಗೂ ನಿಮ್ಮ ಕಡೆಗೆ ನೀವು ಗಮನ ಹರಿಸೋದ್ ಬಿಟ್ಬಿಡ್ತೀರಾ. ಆ ವಿಷಯವಾಗೂ ಹುಷಾರಾಗಿರ್ಬೇಕಾಗತ್ತೆ. ಅದ್ ಬಿಟ್ರೆ ನಾನು ಇನ್ನೇನು ದೊಡ್ಡ ಪ್ರಾಬ್ಲಮ್ ಅಂತ ನೋಡ್ತಾ ಇಲ್ಲ. ಈ ಒಂದು ಕೆಲವು ವಿಷಯಗಳನ್ನ ನೀವು ಸರಿ ಮಾಡ್ಕೊಂಡ್ರೆ ನಿಮ್ ಲೈಫ್ ಅದ್ಭುತವಾಗಿರುತ್ತೆ. ಸೊ ಲೆಟ್ ಸ್ಟಾರ್ಟ್. ಟಾರಸ್ ವೃಷಭ ರಾಶಿ ಇವರ 2025 ಹೇಗಿರುತ್ತೆ, 2025 ಇಯರ್ ನೀವು ಏನ್ ಎಕ್ಸ್ಪೆಕ್ಟ್ ಮಾಡಬಹುದು, ಯಾವ ಬದಲಾವಣೆಗಳು ನಿಮ್ಮ ಲೈಫ್ ನಲ್ಲಿ ಬರಲಿದೆ ಅನ್ನುವ ವಿಷಯವಾಗಿ 2025 ಇಯರ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. 2025 ಇಯರ್ ನೀವೇನ್ ಎಕ್ಸ್ಪೆಕ್ಟ್ ಮಾಡಬಹುದು, ದೈವದಿಂದ ಏನ್ ಮೆಸೇಜಸ್ ಇದೆ ನಿಮಗೆ, ಇದನ್ನು ಕೂಡ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೊ ಲೆಟ್ ಸ್ಟಾರ್ಟ್. 8 ಆಫ್ ವಾಂಡ್ಸ್ ಬರ್ತಾ ಇದೆ, ಮತ್ತೆ ಕ್ವೀನ್ ಆಫ್ ವಾಂಡ್ಸ್ ಬರ್ತಾ ಇದೆ. ಅದಾದ ನಂತರ ವೀಲ್ ಆಫ್ ಫಾರ್ಚ್ಯೂನ್ ಬಂದಿದೆ, ಅಮೇಝಿಂಗ್. ಮತ್ತು ಎಂಪ್ರೆಸ್ ಕಾರ್ಡ್ ಬಂದಿದೆ. 2025 ಇಯರ್ ಇಸ್ ಅ ಸಕ್ಸಸ್ ಇಯರ್. ಸಕ್ಸಸ್ ಇದೆ ನಿಮ್ಮ 2025 ಇಯರ್ ನಲ್ಲಿ. ಮತ್ತೆ ಪ್ರಾಬ್ಲಮ್ಯಾಟಿಕ್ ಸೈಕಲ್ ನ ಕೂಡ ನೀವು 2025 ಇಯರ್ ಕೊನೆಯಲ್ಲಿ ಎಂಡ್ ಮಾಡ್ಕೊಳ್ತೀರಾ. ಕಷ್ಟದ ಟೈಮ್ ಎಂಡ್ ಮಾಡ್ಕೊಳ್ತೀರಾ. ಪಾಸಿಟಿವ್ ಮೂವ್ಮೆಂಟ್ ಫಾರ್ವರ್ಡ್ ಇದೆ. 2024 ಇಯರ್ ಅಲ್ಲಿ ನಾನು ಸ್ವಲ್ಪ ಪ್ರಾಬ್ಲಮ್ಸ್ ನೋಡ್ತಾ ಇದ್ದೀನಿ. ಅಂದ್ರೆ ಆ ತರದ್ ಒಂದು ಅನುಭವಗಳಾಗಿತ್ತು. ಅನವಶ್ಯಕವಾಗಿ ಲಾಸ್ ಆಗೋದಾಗಿರ್ಬೋದು, ಪ್ರಾಬ್ಲಮ್ಸ್ ಸಾಲ್ವ್ ಆಗದೆ ಇರೋದಾಗಿರ್ಬೋದು, ಅಥವಾ ಅಡೆತಡೆಗಳನ್ನ ಅನುಭವಿಸಿರ್ಬೋದು. ಆದ್ರೆ ನೀವು 2025 ಇಯರ್ ನಲ್ಲಿ ಪಾಸಿಟಿವ್ ಮೂವ್ಮೆಂಟ್ ಫಾರ್ವರ್ಡ್ ಹೋಗ್ತಾ ಇದ್ದೀರಾ. ಅಂದ್ರೆ ಮುಂದೆ ಹೋಗ್ತಾ ಇದ್ದೀರಾ. ನಿಮ್ಮ ಲೈಫ್ ನೆಕ್ಸ್ಟ್ ಸ್ಟೇಜ್ಗೆ ಹೋಗುತ್ತೆ. ಅಂದ್ರೆ ಇವಾಗ ನೀವೇನಾದ್ರೂ ಮದುವೆ ವಿಷಯವಾಗಿ ಮುಂದೆ ಹೋಗ್ಬೇಕು ಅಂತ ಇದ್ದೀರಾ, ಅಥವಾ ಲೈಫ್ ನಲ್ಲಿ ನಿಮ್ಮ ಫ್ಯಾಮಿಲಿ ವಿಷಯವಾಗಿ ಮುಂದೆ ಹೋಗ್ಬೇಕು ಅಂತ ಇದ್ದೀರಾ, ಪ್ರೊಫೆಷನಲಿ ಮುಂದೆ ಹೋಗ್ಬೇಕು ಅಂತ ಇದ್ದೀರಾ, ಖಂಡಿತವಾಗ್ಲೂ ಆಗತ್ತೆ. ನಿಮ್ಮ ಡೈರೆಕ್ಷನ್, ಫೋಕಸ್ ಎಲ್ಲ ಸ್ಟ್ರಾಂಗ್ ಆಗಿರುತ್ತೆ 2025 ಇಯರ್. ಮತ್ತೆ ಮೆಮೊರೀಸ್ ಆಫ್ ಲವ್ ಬರ್ತಾ ಇದೆ. ಕೆಲವು ರಿಲೇಶನ್ಶಿಪ್ ಕೂಡ ನೀವು ಕಳ್ಕೊಂಡ್ ಬಿಡ್ತೀರಾ 2025 ಇಯರ್. ಅದರಿಂದ ಏನಾಗುತ್ತೆ ಅಂದ್ರೆ ಅದನ್ನ ನೀವು ತುಂಬಾ ಪ್ರೀತಿಯಿಂದ ಬಿಟ್ಕೊಡ್ತೀರಾ. ಆ ಒಂದು ರಿಲೇಶನ್ಶಿಪ್ ನ ನಿಮ್ಮ ಮನಸ್ಸಿಗೆ ತೀರಾ ಹತ್ರವಾಗಿರುವಂತ ರಿಲೇಶನ್ಶಿಪ್ ನ ನೀವು ಮನಸ್ಸಿಂದ ಬಿಡುವಂತ ಒಂದು ಪರಿಸ್ಥಿತಿನ ನೀವು ನೋಡ್ತೀರಾ.
ಫರ್ಟಿಲಿಟಿ ಕಾರ್ಡ್ ಬಂದಿರೋದ್ರಿಂದ ಏನಾದ್ರೂ ಪ್ರೆಗ್ನೆನ್ಸಿ ವಿಷಯವಾಗಿ ಕೆಲವರು ಏನಾದ್ರೂ ಈ ರಾಶಿಯವರು ಟ್ರೈ ಮಾಡ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಅದರಲ್ಲೂ ಕೂಡ ಅವ್ರಿಗೆ ಜಯ ಇದೆ. ಎಂಪ್ರೆಸ್ ಮತ್ತೆ ಪ್ರೆಗ್ನೆನ್ಸಿ ಬಂದಿರೋದ್ರಿಂದ ಹೈ ಚಾನ್ಸಸ್ ಆಫ್ ಮ್ಯಾರೇಜ್ ವಿಷಯವಾಗಿ ಏನಾದ್ರೂ ನೀವು ಮುಂದುವರಿಬೇಕು ಅಂತ ಇದ್ದೀರಾ ಕೂಡ ಖಂಡಿತವಾಗ್ಲೂ ಆಗುತ್ತೆ. ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಸ್ಪೆಷಲಿ ಫರ್ಟಿಲಿಟಿ ಅಂದ್ರೆ ಈ ಫ್ಯಾಮಿಲಿ ವಿಷಯವಾಗಿ ಪ್ಲಾನಿಂಗ್ ಮಾಡಬೇಕು ಅಂತ ಇದ್ದೀರಾ ಅಂದ್ರೆ ಎಸ್, ದಿಸ್ ಶುಡ್ ಹ್ಯಾಪನ್ ಫಾರ್ ಯು. ಮತ್ತು ನೀವು ಮಾತ್ರ ಅಲ್ಲ, ನಿಮ್ಮ ಫ್ಯಾಮಿಲಿಗೂ ನಿಮ್ಮಿಂದ ತುಂಬಾ ಒಳ್ಳೇದಾಗುತ್ತೆ. ನೀವೊಂದು ಲಕ್ಕಿ ಚಾರ್ಮ್ ಕೂಡ ಆಗ್ತೀರಾ ನಿಮ್ಮ ಫ್ಯಾಮಿಲಿಗೆ. ಮತ್ತು ಸಾಲಿಟ್ಯೂಡ್ ಬರ್ತಾ ಇರೋದ್ರಿಂದ ನಿಮ್ಮ ಲೈಫ್ ನಲ್ಲಿ ನೀವೇನಾದ್ರೂ ಸಾಧನೆ ಮಾಡಬೇಕು ಅಂತ ಇದ್ದೀರಾ ಅಂದ್ರೆ ಸ್ವಲ್ಪ ಮೀ ಟೈಮ್ ನ ಕೊಡ್ಬೇಕಾಗುತ್ತೆ. ಮೀ ಟೈಮ್ ಅಂದ್ರೆ ಏನು? ತಾಳ್ಮೆಯಿಂದ ಇರುವಂಥದ್ದು, ಮೆಡಿಟೇಷನ್ ಮಾಡುವಂಥದ್ದು, ಏಕಾಂತತೆನ ಅನುಭವಿಸುವಂಥದ್ದು, ರಿಟ್ರೀಟ್ ಸೆಂಟರ್ಗೆ ಹೋಗುವಂಥದ್ದು, ಇಂಥದ್ನೆಲ್ಲ ನೀವು ರೆಗ್ಯುಲರ್ ಆಗಿ 2025 ಇಯರ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಚಕ್ರಾಸ್ ಅಲೈನ್ ಆಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ಹಾಗೂ ಇನ್ನ ನೀವು ಮುಂದೆ ಲೈಫ್ ನಲ್ಲಿ ಸಾಧನೆ ಮಾಡುವಂತ ಒಂದು ಪವರ್ ಸಿಗುತ್ತೆ ನಿಮಗೆ. ಆ ಒಂದು ಸಾಧನೆ ಮಾಡುವ ಒಂದು ದಾರಿ ಕೂಡ ತುಂಬಾನೇ ಸ್ಮೂತ್ ಆಗಿ ಹೋಗುತ್ತೆ. 8 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಪಾಸಿಟಿವ್ ಫೋರ್ಸಸ್ ಕಮಿಂಗ್ ಟು ಯೋರ್ ಲೈಫ್. ಅಂದ್ರೆ ನೀವು ಒಂದು ವಿಷಯದಿಂದ ಬಿಡುಗಡೆನೂ ಅನುಭವಿಸ್ತೀರಾ. ಈಗ ಡಿವೋರ್ಸ್ ವಿಷಯವಾಗಿ ಏನಾದ್ರೂ ನೀವು ಕಾಯ್ತಾ ಇದ್ದೀರಾ ಅಂದ್ರೆ ಅದರಲ್ಲಿ ಅಂದ್ರೆ ಒಂದು ಕೆಟ್ಟ ರಿಲೇಶನ್ಶಿಪ್ ಇಂದ ನಿಮ್ಗೆ ಬಿಡುಗಡೆ ಸಿಗುತ್ತೆ. ನಿಮ್ಗೆ ಯಾವ್ದು ಸರ್ವ್ ಮಾಡ್ತಾ ಇಲ್ಲ, ಯಾವ ವಿಷಯ ನಿಮ್ಮ ಲೈಫ್ ನಲ್ಲಿ ಒಳ್ಳೇದು ಆಗ್ತಾ ಇಲ್ಲ ಆ ವಿಷಯದಿಂದ, ಅದನ್ನು ಕೂಡ ಕಟ್ ಆಫ್ ಮಾಡಿ ನೀವು ಮುಂದೆ ಹೋಗ್ತೀರಾ. ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಬೇಸಿಕಲಿ 2 ಫೀಮೇಲ್ ಎನರ್ಜೀಸ್ ಬಂದಿದೆ, ಫೆಮಿನೈನ್ ಫ್ಲೋ ಎನರ್ಜೀಸ್ ಅಂತ ಹೇಳ್ತೇವೆ. ಸೊ ರಿಲೇಟೆಡ್ ಟು ಟ್ರಾವೆಲ್ ಕೂಡ ನಾನು ಒಂದಷ್ಟು ಒಳ್ಳೊಳ್ಳೆ ವಿಷಯಗಳನ್ನ ನಾನು ನೋಡ್ತಾ ಇದ್ದೀನಿ. ಮತ್ತು ಕೆಲಸ ಕಾರ್ಯಗಳಲ್ಲಿ ನೀವೇನಾದ್ರೂ ಒಂದು ನೆಕ್ಸ್ಟ್ ಪೊಸಿಷನ್ಗೆ ಹೋಗ್ಬೇಕು ಅಂತ ಇದ್ದೀರಾ, ಪ್ರಮೋಷನ್ಗೆ ಹೋಗ್ಬೇಕು ಅಂತ ಇದ್ದೀರಾ, ಖಂಡಿತವಾಗ್ಲೂ ಆಗುತ್ತೆ. ವೀಲ್ ಆಫ್ ಫಾರ್ಚ್ಯೂನ್ ಸೆಂಟರ್ಡ್ ಎನರ್ಜಿ ಆಗಿರೋದ್ರಿಂದ ಗುಡ್ ಲಕ್ ಇಯರ್ ಫಾರ್ ಯು. ಫಾರ್ಚ್ಯೂನ್ ಅಂದ್ರೆ ಸಡನ್ ಆಗಿ ವೆಲ್ತ್ ಬರುವಂಥದ್ದು, ಏನೋ ಒಂದು ದೊಡ್ಡ ಅದ್ಭುತ ನಡೆಯುವಂಥದ್ದು, ಇದು ಕೂಡ ಮಿಡ್ ಆಫ್ ದ ಇಯರ್ 2025 ನೀವು ನೋಡ್ತೀರಾ. ಮತ್ತು ಲೆಟ್ಸ್ ಸೇ ಆಸ್ತಿ ಏನಾದ್ರೂ ನೀವು ಕಾಯ್ತಾ ಇದ್ದೀರಾ, ಆಸ್ತಿ ಸಿಗತ್ತೆ. ಅಥವಾ ಒಂದು ಒಟ್ಟಿನಲ್ಲಿ ದೊಡ್ಡ ಮೊತ್ತದ ಅಮೌಂಟ್ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಆ ತರದ್ ಒಂದು ಬದಲಾವಣೆ ಒಟ್ಟಿನಲ್ಲಿ ಖಂಡಿತವಾಗ್ಲೂ ಆಗುತ್ತೆ. ಹ್ಯೂಜ್ ಅಮೌಂಟ್ ಟು ಯೋರ್ ಬ್ಯಾಂಕ್ ಅಕೌಂಟ್ ಖಂಡಿತವಾಗ್ಲೂ ಬರುವಂತ ಒಂದು ಟೈಮ್ 2025 ಇಯರ್ ಆಗಿದೆ. ಬಿಕಾಸ್ ಅಷ್ಟು ಪೂರಕವಾಗಿದೆ ನಿಮ್ಗೆ. ಎಂಪ್ರೆಸ್ ಬಂದಿರೋದ್ರಿಂದ ಸೆಟ್ಲ್ ಆಗ್ಬೇಕು ಅಂತ ಇದ್ದಾರೆ ಲೈಫ್ ನಲ್ಲಿ, ಅಥವಾ ಮ್ಯಾರೇಜ್ ವಿಷಯವಾಗಿ ಏನೋ ಒಂದು ಅಡೆತಡೆಗಳನ್ನ ಹಿಂದೆ ನೋಡಿದೀರಾ ಅಂದ್ರೆ ಅದ್ರಲ್ಲೂ ಕೂಡ ನೀವು ಜಯನ ನೋಡ್ತೀರಾ. ಮ್ಯಾರೇಜ್ ಹೈ ಚಾನ್ಸಸ್ ನೋಡ್ತಿದ್ದೀನಿ, ಸಿಂಗಲ್ಸ್ಗೆ ಮ್ಯಾರೇಜ್ ಆಗುವಂಥದ್ದು, ಅಥವಾ ಏನಾದ್ರೂ ಅಡೆತಡೆಗಳು ರಿಲೇಟೆಡ್ ಟು ಮ್ಯಾರೇಜ್ ಆಗಿದೆ ಅಂದ್ರೆ ಅದರಲ್ಲೂ ಕೂಡ ನೀವು ಪರಿಹಾರ 2025 ಇಯರ್ ನಲ್ಲಿ ನೋಡ್ತೀರಾ. ಸಕ್ಸಸ್ ಕಾರ್ಡ್ ಬಂದಿರೋದ್ರಿಂದ ಅಫ್ಕೋರ್ಸ್ 2025 ಇಯರ್ ಇಸ್ ಫಿಲ್ಡ್ ವಿತ್ ಸಕ್ಸಸ್ ಫಾರ್ ಯು. ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ನಾನು ಹೆಲ್ತ್ ರಲ್ಲೂ ಏನು ಆತರ ಪ್ರಾಬ್ಲಮ್ಸ್ ನೋಡ್ತಾ ಇಲ್ಲ. ಸ್ಪೆಷಲಿ ನಿಮ್ಗೆ ಏನಾದ್ರು ಡಾಕ್ಟರ್ ಅಡ್ವೈಸ್ ಮಾಡಿದ್ದಾರೆ ಅಂದ್ರೆ ಏನಾದ್ರು ಸರ್ಜರಿ ಮಾಡಿಸ್ಕೊಳಕ್ಕೆ ಅಥವಾ ಏನಾದ್ರು ಒಂದು ಅವ್ರ ಕಡೆಯಿಂದ ಇದು ಮಾಡಿಸ್ಕೊಂಡ್ರೆ ಒಳ್ಳೇದು ನಿನಗೆ ಅಂತ ಆತರ ಹೇಳಿದ್ದಾರೆ ಅಂದ್ರೆ ದಯವಿಟ್ಟು ಮಾಡಿಸ್ಕೊಳ್ಳಿ. ಯಾಕಂದ್ರೆ ಈಗ ಒಂದು ಮೇಜರ್ ಆಗಿ ಒಂದು ಸರ್ಜರಿ ಕೆಲವರಿಗೆ, ಎಲ್ರಿಗೂ ಅಲ್ಲ, ಆ ತರ ನಾನು ನೋಡ್ತಾ ಇದ್ದೀನಿ. ಅದು ಮಾಡಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಗೆ ಬೆನಿಫಿಷಿಯಲ್ ಆಗುತ್ತೆ ಮತ್ತು ಒಂದು ಪ್ರಾಬ್ಲಮ್ ಇಂದ ನಿಮ್ಗೆ ಆಚೆ ಬರೋಕ್ಕೂ ಕೂಡ ಸುಲಭ ಆಗತ್ತೆ. ಸೊ ಇದು ಕೆಲವರಿಗೆ ಮಾತ್ರ, ಎಲ್ರಿಗೂ ಅಲ್ಲ ಈ ರಾಶಿಯವ್ರಿಗೆ. ಆನ್ ದ ಹೋಲ್ ಐ ವುಡ್ ಶೋರ್ಲಿ ಸೇ ದಟ್ 2025 ಇಯರ್ ಇಸ್ ಫಿಲ್ಡ್ ವಿತ್ ಹ್ಯಾಪಿನೆಸ್, ಸಕ್ಸಸ್ ಮತ್ತು ಹಾರ್ಡ್ ವರ್ಕ್. ನಿಮ್ಮ ಹಾರ್ಡ್ ವರ್ಕ್ ಮತ್ತೆ ನಿಮ್ಮ ಡೆಡಿಕೇಶನ್ ಇವೆರಡೂ ಹಾಕಿದ್ರು ಕೂಡ ನೀವು ತುಂಬಾ ಮುಂದೆ ಹೋಗ್ತೀರಾ. ಎಜುಕೇಶನ್ ಫೀಲ್ಡ್ ಅವ್ರಿಗೆ, ಗವರ್ಮೆಂಟ್ ಜಾಬ್ ಸಿಗ್ಬೇಕು ಅಂತ ಅವ್ರಿಗೂ ಕೂಡ ಒಳ್ಳೊಳ್ಳೆ ಒಂದು ಆಪರ್ಚುನಿಟಿ ಸಿಗುತ್ತೆ. ಎಕ್ಸಾಮ್ಸ್ ನ ಬರೀಬೇಕು, ನೀವು ಬರೀರಿ, ಖಂಡಿತವಾಗ್ಲೂ ನಿಮಗೆ ಆ ಒಂದು ಆಪರ್ಚುನಿಟಿ ಹಾಗೆ ಓಪನ್ ಆಗುತ್ತೆ. ಓಪನ್ ಡೋರ್ಸ್ ಅಂತ ಹೇಳ್ತೀವಲ್ಲ, ಆ ತರ ನೀವು ಓಪನಿಂಗ್ ಡೋರ್ಸ್ ಕೂಡ ನೀವು ನೋಡ್ತೀರಾ. ಆನ್ ದ ಹೋಲ್ ರೀಡಿಂಗ್ ತುಂಬಾ ಸ್ಮೂತ್ ಅಂಡ್ ಸಾಫ್ಟ್ ಆಗಿ ಬಂದಿದೆ. ಇದರ ಅರ್ಥ ಏನಂದ್ರೆ ನಿಮ್ ಲೈಫ್ ಕೂಡ ಅಷ್ಟೇ ಸುಗಮವಾಗಿರುತ್ತೆ 2025 ಇಯರ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.